ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಬಂದು 1 ತಿಂಗಳು ಮುಗಿತಾ ಬಂತು. ಲಾಸ್ಟ್ ಡೇ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ನನ್ನ ಈ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತೆ. ಅದಕ್ಕೆ ಎಲ್ಲರಿಗೂ ಹೊಸ ವರ್ಷನ ಈಗ ವಿಶ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು. ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಆ್ಯಂಡ್ ಹೊಸ ಮನೆಗೆ ಬಂದಮೇಲೆ ಶಿಫ್ಟಿಂಗ್ ಆದಮೇಲೆ ಎಲ್ಲ ಜೋಡಿಸ್ಕೊಳ್ಳೋದು ಅದು ಇದು ಅಂದರೆ ತುಂಬ ಕೆಲಸಗಳಾಗೋಯ್ತು. ಅದಕ್ಕೆ ಏನು ವ್ಲಾಗ್ಸನ್ನು ನಾನು ಮಾಡ್ಕೊಂಡಿಲ್ಲ. ಬಟ್ ಅಲ್ಲಿ ಇಲ್ಲಿ ಅಂತ ಒಂದು ಸ್ವಲ್ಪ ಸಣ್ಣ ಸಣ್ಣ ಗ್ಲಿಮ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಇವತ್ತಿನ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ. ನೋಡಿ ಏನೇನೆಲ್ಲ ಆಗಿದೆ ಈ 1 ತಿಂಗಳು ಅನ್ನೋದನ್ನು ಒನ್ ಮಂತಿನ ಲೈಫ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಲುಕ್ ಇವತ್ತು ಚೇಂಜ್ ಆಗಿದೆ, ಯಾಕಂದರೆ ಈಗಷ್ಟೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಸ್ವಲ್ಪ ಕೂದಲು ತೆಳುವಾಗಿತ್ತು, ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ಹೇರ್ ಕಟ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ ಶಾರ್ಟ್ ಮಾಡಿದ್ದೀನಿ. ಸಾಕಾಗಿತ್ತು ನನಗೆ ಲಾಂಗ್ ಹೇರ್ಸನ್ನು ಬಿಟ್ಟು ಸ್ವಲ್ಪ ಶಾರ್ಟ್ ಹೇರ್, ಒಂದು ಡಿಫ್ರೆಂಟ್ ಲುಕ್, ನ್ಯೂ ಲುಕ್ ಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಶಾರ್ಟಾಗಿ ಹೇರ್ ಕಟ್ಟನ್ನು ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಈ ಹೇರ್ ಕಟ್, ನನಗೆ ಸೂಟ್ ಆಗ್ತಿದೆಯಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ನಾನು 31 ಡಿಸೆಂಬರ್ 2024 ಶೂಟ್ ಮಾಡ್ಕೊಂಡಿರೋವಂಥದ್ದು. ಲಾಸ್ಟ್ ಡೇ ಆಫ್ ದಿ ಇಯರ್ ಅಲ್ವಾ, ಹಾಗೂ ನ್ಯೂ ಇಯರ್ ಅಂತ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೊರಗಡೆ ಡಿನ್ನರ್ಗೆ ಹೋಗಿದ್ವಿ. ಲೈಕ್ ಏನಂದರೆ ಏನಾದರೂ ಒಂದು ಪಾರ್ಟಿ ಅಥವಾ ಹೊರಗಡೆ ಹೋಗಿ ಊಟ ಮಾಡಿದ್ರೆ ಅದು ಏನೋ ಒಂಥರ ಆ ದಿನ ಒಂದು ಏನು ಹೇಳಬೇಕು, ಸ್ಪೆಷಲ್ ಅಂತ ಅನಿಸುತ್ತೆ ಅಲ್ವಾ. ಅದಕ್ಕೆ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಫಸ್ಟ್ ಸ್ಟಾರ್ಟರ್ಸ್ಗೆ ಅಂತ ಹೇಳಿ ಚಿಕನ್ ಲಾಲಿಪಾಪನ್ನು ತೊಗೊಂಡಿದ್ವಿ. ಹಾಗೆ ನನ್ನ ಮಕ್ಕಳಿಬ್ಬರಿಗೂ ರುಮಾಲಿ ರೋಟಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಅದಕ್ಕೆ ರುಮಾಲಿ ರೋಟಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ರುಮಾಲಿ ರೋಟಿನ ತೊಗೊಂಡ್ರು. ಹಾಗೆ ನಾನು ಕೂಡ ತೊಗೊಂಡಿದ್ವಿ. ಆ್ಯಂಡ್ ಲೈಕ್ ಎಲ್ಲನೂ ಸ್ವಲ್ಪ ಅಂತ ತೊಗೊಂಡು ಟೇಸ್ಟ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಡಯಟ್ ಮಾಡಬೇಕು ಅನ್ನೋದೊಂದಿತ್ತು ತಲೆಯಲ್ಲಿ. ಅದಕ್ಕೆ ಇವತ್ತು ಚೆನ್ನಾಗಿ ತಿನ್ಕೊಂಬಿಡೋಣ ಅಂತ ಹೇಳಿ ತಿನ್ಕೊಂಡ್ವಿ. ರೋಟಿ ಎಲ್ಲ ತಿಂದಾದಮೇಲೆ ನನ್ನ ಮಗಳಿಗೆ ಚಿಕನ್ ಸ್ವಿಜ್ವಾನ್ ಫ್ರೈಡ್ ರೈಸ್ ಬೇಕು ಅಂತ ಹೇಳಿದ್ಲು. ಅದನ್ನು ತರಿಸ್ಕೊಂಡ್ವಿ. ಹಾಗೆ ಚಿಕನ್ ಬಿರಿಯಾನಿ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗುತ್ತಾ ಹೇಳಿ, ಸೊ ಫ್ರೈಡ್ ರೈಸನ್ನು ತಿಂದಾದಮೇಲೆ ಬಿರಿಯಾನಿ ಕೂಡ ತೊಗೊಂಡು ತಿಂದ್ವಿ. ಆ್ಯಂಡ್ ನಾವು ಹೋಗಿದ್ದ ರೆಸ್ಟೋರೆಂಟ್ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋವಂಥದ್ದು. ಇದು ಪಂಜಾಬಿ ರೆಸ್ಟೋರೆಂಟ್. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸುಮಾರು ಸಲ ಬಂದಿದ್ದೀವಿ ನಾವು. ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ತುಂಬಾ ಕ್ರೌಡ್ ಇರುತ್ತೆ. ಹಾಗೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಅಂತೂ ತುಂಬಾ ಕ್ರೌಡ್ ಇತ್ತು. ಆಲ್ರೆಡಿ ಲೈಕ್ ಟೇಬಲ್ನ ಬುಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ತುಂಬ ಕಷ್ಟ ಇದೆ ಅಂತ ಹೇಳ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಎಲ್ಲ ಕಡೆಗೂ ಫಿಲ್ ಆಗಿದೆ. ವಾಕಿನ್ ಹೋದವ್ರಿಗಂತೂ ತುಂಬಾ ಕಷ್ಟ ಆಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ, ನ್ಯೂ ಇಯರ್ ದಿನ, Jan 1 ದಿನ ಟಿ ವಿ ಆರ್ಡರ್ ಮಾಡಿ ಬಂದಿದ್ವಲ್ಲ, ಟಿ ವಿ ಕೂಡ ಬಂದಿತ್ತು. ಟಿ ವಿನ ಡೆಲಿವರಿ ಮಾಡಿ ಹೋಗಿ ಆದಮೇಲೆ 1-2 ಅವರ್ಸ್ ಆದಮೇಲೆ ಇವರು ಯಾರೋ ಇನ್ಸ್ಟಾಲೇಷನ್ಗಂತೂ ಬಂದರು. ಅವರು ಕೂಡ ಟಿ ವಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಹೊರಟರು. ನೋಡ್ತಾ ಇರ್ಬೋದು ನೀವು, ನಾವು ತೊಗೊಂಡಿರೋದು ಟಿ ವಿ ಬಂದುಬಿಟ್ಟು ಸೋನಿ ಬ್ರಾವಿಯಾ XR ಅಂತ ಇದೆ. ಆ್ಯಂಡ್ ಇದು 65 ಇಂಚಿಂದು ಟಿ ವಿ ಆಗಿರುತ್ತೆ. ಆ್ಯಂಡ್ ನಾವು ಹೋಗಿ ನೋಡಿದಾಗ ಅಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ಬಟ್ ನಮಗೆ ಕ್ಲಾರಿಟಿ ವೈಸ್ ಹಾಗೆ ನಮಗೆ ಮೇನ್ಲಿ ನಾವು ನೋಡೋದು ನೆಟ್ಫ್ಲಿಕ್ಸ್ ಮತ್ತು ಅಮೆಝಾನ್ ಪ್ರೈಮ್ ಹಾಗೆ ಜಿಯೋ ಅದನ್ನೆಲ್ಲ ನೋಡೋದ್ರಿಂದ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ವ್ಯೂ ಇರೋವಂಥ ಟಿ ವಿ ಬೇಕು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡ್ವಿ. ಹಾಗೆ ಇದ್ರ ಜೊತೆಲಿ ನಾವು ಊಫರ್ ಮತ್ತು ಸೌಂಡ್ ಬಾಕ್ಸನ್ನು ಕೂಡ ತೊಗೊಂಡಿದ್ವಿ. ಅದು ಕೂಡ ಸೋನಿ ಬ್ರ್ಯಾಂಡಿಂದನೇ ತೊಗೊಂಡಿದ್ದು. ಎರಡೂ ಸೋನಿ ಇದ್ದರೆ ಲೈಕ್ ಸೌಂಡ್ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಎರಡು ಕೂಡ ಸೋನಿದೆ ತೊಗೊಂಡ್ವಿ. ಆ್ಯಂಡ್ ನಾವು ಪ್ರೀವಿಯಸ್ ಅಂದರೆ ನಮ್ಮ ಹಳೆ ಟಿ ವಿ ಕೂಡ ಸೋನಿನೇ ಆಗಿತ್ತು. ತುಂಬ ಚೆನ್ನಾಗಿ ಬಂತು ಅದು. ಅದಕ್ಕೆ ವ್ಯಾರಂಟಿ ಇದ್ದಿದ್ದು 3 ಇಯರ್ಸ್, ಬಟ್ ಅದು ನಾವು 8 ವರ್ಷ ಯೂಸ್ ಮಾಡಿದ್ದೀವಿ. 8 ವರ್ಷವರೆಗೂ ತುಂಬಾ ಚೆನ್ನಾಗಿ ಬಂತು. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಅಲ್ಲಿ ಟಿ ವಿಯಲ್ಲಿ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಸರಿ ಚೇಂಜ್ ಮಾಡೋಣ ಅಂತ ಹೇಳಿ ಟಿ ವಿನ ಚೇಂಜ್ ಮಾಡಿದ್ದು. ಅದಾದಮೇಲೆ ಇದು ಯಾವ ದಿನ ಅನ್ನೋದು ನಿಜವಾಗ್ಲೂ ಮರ್ತೋಗಿದೆ. ಆ್ಯಂಡ್ ಹಳೆ ಮನೆಯಲ್ಲಿ ಗಿಡಗಳನ್ನೆಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಹೊಸ ಮಣ್ಣೆಲ್ಲ ಹಾಕಿಬಿಟ್ಟು ರಿಪೋರ್ಟ್ ಮಾಡಿಸೋಣ ಅಂತ ಹೇಳಿ ಹಳೆ ಮನೆ ಹತ್ರ ಹೋಗಿದ್ದು.
ಇಲ್ಲಿ ನನಗೆ ಏನೇನು ಗಿಡಗಳು ತೊಗೋಬೇಕು ಇಲ್ಲಿಂದ ಅಂತ ಹೇಳಿಬಿಟ್ಟು ಯಾವುದ್ಯಾವ್ದು ಪ್ಲ್ಯಾನ್ ಇತ್ತು ಅದೆಲ್ಲನೂ ನೀಟಾಗಿ ರೀಪಾಟಿಂಗ್ ಮಾಡಿಸಿದೆ. ಹಾಗೆ ಇವತ್ತು ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿತ್ತು ಗೊತ್ತಾ, ರೋಸ್ ಎಷ್ಟೊಂದು ಬಿಟ್ಟಿತ್ತು, ಹಾಗೆ ದಾಸವಾಳ ಬಿಟ್ಟಿತ್ತು. ಆ್ಯಂಡ್ ನಾನು ತುಪ್ಪದೀರೆಕಾಯಿ ಬಳ್ಳಿ ಕೂಡ ಹಾಕಿದ್ದೆ ಅಲ್ವಾ, ಅದರದ್ದು ಕೂಡ 2 ಕಾಯಿ ಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಈ ಕಾಯಿನ ಕೂಡ ಹೋಗುವಾಗ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ತುಂಬಾ ಚಿಕ್ಕದಿತ್ತು ಅದು, ಅದಕ್ಕೆ ಇನ್ನೊಂದು 2 ದಿನ ಬಿಟ್ಟು ತೊಗೊಳ್ಳೋಣ ಅಂತ. ಹಾಗೆ ಈ ಹೊರಗಡೆ ಗಾರ್ಡನ್ನಲ್ಲಿ ಒಂದು ಕಾರ್ನರಲ್ಲಿ ಶುಂಠಿ ಮತ್ತು ಅರಿಶಿನ ಹಾಕಿದ್ದೆ ಅಲ್ವಾ, ಅದು ಕೂಡ ಕರೆಕ್ಟ್ ಈ ಟೈಮಿಗೆ ಎಲೆಲ್ಲ ಬಾಡಿ ಹೋಗ್ತಾ ಇತ್ತು. ಅದಕ್ಕೆ ಅದನ್ನು ತೆಗ್ಸೋಣ ಅಂತ ಹೇಳಿ ತೆಗೆಸ್ತಾ ಇದ್ದೀನಿ. ನಿಜ ತುಂಬ ಚೆನ್ನಾಗಿ ಬಂದಿದೆ ಅರಿಶಿನ ಮಾತ್ರ. ನಾನು ಶುಂಠಿನೂ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಶುಂಠಿ ತುಂಬಾ ಸ್ವಲ್ಪ ಇತ್ತು. ಅದು ಕೂಡ ಶುಂಠಿ ಯಾವುದು ಗೊತ್ತಾ, ಮಾವಿನ ಶುಂಠಿ ಅಂತ ಒಂದು ಬರುತ್ತೆ, ಮಂಗಳೂರು ಕಡೆ ಉಡುಪಿ ಅವರಿಗೆ ಗೊತ್ತಿರುತ್ತೆ, ಆ ಶುಂಠಿ ಇತ್ತು, ಅದು ಸ್ವಲ್ಪ ಬಂದಿತ್ತು. ಬಟ್ ಅರಿಶಿನ ಮಾತ್ರ ತುಂಬಾ ಬಂದಿತ್ತು. ಆ್ಯಂಡ್ ಈಗ ಆ್ಯಕ್ಚುಲಿ ನಾನು ಹಾಕಿದ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ನೋಡಿ ವಿಳೆದೆಲೆ ಬಳ್ಳಿ, ಆವಾಗಲೇ ತೋರಿಸಿದ್ನಲ್ಲ ಅದು ಗ್ರೇಪ್ಸ್, ಅದು ಕೂಡ ನೆಲಕ್ಕೆ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ಇದು ಸ್ಟಾರ್ ಫ್ರೂಟ್, ಎಷ್ಟೊಂದು ಸ್ಟಾರ್ ಫ್ರೂಟ್ ಬಿಟ್ಟಿತ್ತು ಒಂದ್ಸಲ, ಅದನ್ನು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೆ. ಇದು ಕೂಡ ಎಷ್ಟು ದೊಡ್ಡದಾಗಿ ಆಗಿದೆ. ಆ್ಯಂಡ್ ಇದು ಬಂದು ಮಲ್ಬೆರಿನೂ ಎಷ್ಟೊಂದು ಹಣ್ಣು ಈಗ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ಈ ಎಲ್ಲ ಗಿಡಗಳನ್ನು ತುಂಬ ಮಿಸ್ ಮಾಡ್ತೀನಿ ಆಯಿತಾ. ನಾನು ಏನೂ ಮಾಡೋಕ್ಕಾಗಲ್ಲ, ಲೈಫ್ ಆ್ಯಸ್ ಇಟ್ ಗೋಸ್ ಆನ್, ವಿ ಹ್ಯಾವ್ ಟು ಗೋ ಅಲ್ವಾ. ಈ ಸಮಯ ಕೂಡ ಕಳೆದು ಹೋಗುತ್ತದೆ. ಅದನ್ನಂತೂ ನಾನು ಎಷ್ಟು ಬಿಲೀವ್ ಮಾಡ್ತೀನಿ ಗೊತ್ತಾ, ನಮಗೆ ಒಳ್ಳೇದು ಏನು ಸಿಕ್ಕಿರುತ್ತೆ ಅಲ್ವಾ, ಅದು ಕೂಡ ಅಷ್ಟೇ, ಸ್ವಲ್ಪ ಟೈಮ್ ಅದು ಕೂಡ ಕಳೆದು ಹೋಗುತ್ತೆ. ಕೆಟ್ಟ ಟೈಮ್ ಏನಾದರೂ ಬಂದಿದ್ದರೆ ಅದು ಕೂಡ ಅಷ್ಟೇ, ಒಂದು ಸ್ವಲ್ಪ ಟೈಮ್ ಇರುತ್ತೆ, ಅದು ಕೂಡ ಹೋಗ್ಬಿಡತ್ತೆ. ಸೊ ಒಳ್ಳೆಯದು ಕೆಟ್ಟದ್ದು ಎರಡೂ ನಾವು ಸಮವಾಗಿ ತಗೋಬೇಕು. ಎಲ್ಲನೂ ಕೆಟ್ಟದಾದಾಗ ಒಳ್ಳೆ ಟೈಮ್ ನಮಗೆ ಬಂದೇ ಬರುತ್ತೆ, ಒಳ್ಳೆಯದಾದಾಗ ನಮಗೂ ಒಂದು ಬ್ಯಾಡ್ ಟೈಮ್ ಅಂತ ಬರುತ್ತೆ, ಅದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು. ಆ್ಯಂಡ್ ಅರಿಶಿನ ನೋಡ್ತಾ ಇದ್ದೀರಲ್ಲ ಇಲ್ಲಿ ತೆಗಿತಾ ಇದ್ದಾರೆ. ಎಲ್ಲನೂ ತುಂಬ ದೊಡ್ಡ ಗಂಟು ಬಂದಿತ್ತು. ನಾನು ಇದ್ರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಶಾರ್ಟ್ಸಲ್ಲಿ ಹಾಕಿದ್ದೆ ಅನಿಸುತ್ತೆ, ಎಷ್ಟೊಂದು ಅರಿಶಿನ ಬಂದಿರೋದು. ಲೈಕ್ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ನ ಯೂಟ್ಯೂಬಲ್ಲಿ ಹಾಕಿದ್ನ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಮರ್ತು ಹೋಗಿದ್ದೆ. ಈ ಥರ ತುಂಬಾ ಅರಿಶಿನ ಬಂದಿತ್ತು. ಆ್ಯಂಡ್ ಒಂದು 2-3 ಪುಟಿ, ಇದು ನೋಡಿ ಎಷ್ಟು ಒಳ್ಳೆ ಬಟರ್ಫ್ಲೈ ಥರ ಕಾಣಿಸ್ತಾ ಇತ್ತು ನನಗೆ, ಅದಕ್ಕೆ ಇದನ್ನು ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ನಿಮಗೂ ಹಾಗೆ ಅನ್ನಿಸ್ತಾ ಇಲ್ವಾ, ಒಂಥರ ಎಷ್ಟು ಚೆನ್ನಾಗಿ ಬಟರ್ಫ್ಲೈ ಥರ ಆಗಿದೆ ಅಂತ ಹೇಳಿ. ತುಂಬಾ ದೊಡ್ಡದಾಗಿ ಬಂದಿತ್ತು. ಇದು ಹಾಕಿ ಏನಿಲ್ಲ ಅಂದರೂ ನಾನು ಒಂದು 8 ಮಂತ್ಸೇ ಆಯಿತು ಅನಿಸುತ್ತೆ. 8 ಮಂತ್ಸಿಗೆ ಇಷ್ಟೊಂದು ಅರಿಶಿನ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ 2 ಬಾಸ್ಕೆಟಷ್ಟು ಅರಿಶಿನ ಬಂದಿದೆ. ಆ್ಯಂಡ್ ಈ ಕಡೆ ಚಿಕ್ಕ ಪಾತ್ರೆಯಲ್ಲಿ ಏನಿದೆ ಇಷ್ಟು ನನಗೆ ಶುಂಠಿ ಸಿಕ್ಕಿದ್ದು, ಅದು ಕೂಡ ಮಾವಿನ ಶುಂಠಿ ಅಂತ ಬರುತ್ತೆ. ಇದು ಟೇಸ್ಟ್ ಸೇಮ್ ಮಾವಿನಕಾಯಿಂದು ಸ್ಮೆಲ್ ಬರುತ್ತಲ್ಲ ಅದೇ ಥರ ಇದೆ. ಟೇಸ್ಟೂ ಅಷ್ಟೇ ಮಾವಿನಕಾಯಿ ಥರನೇ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಇದಿಷ್ಟು ನಮಗೆ ಸಿಕ್ಕಿದ್ದಂಥ ಶುಂಠಿ ಮತ್ತು ಏನಿದು ಸಿಕ್ಕಿದಂಥ ಅರಿಶಿನ ಹಾಗೆ ಮಾವಿಂದು ಶುಂಠಿ ಆಗಿತ್ತು. ಬಿಸಿಲು ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಗಾರ್ಡನಲ್ಲಿ ಶುಂಠಿ ಎಲ್ಲ ತೊಗೊಂಡು ಇವಾಗ ಈ ಕಡೆ ನೆರಳಿರೋ ಜಾಗದಲ್ಲಿ ಎಲ್ಲ ಗಿಡಗಳನ್ನ ರೀಪಾಟಿಂಗ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಸಂಜೆ ಆಗ್ತಾ ಇದೆ ನೋಡಿ, ಇಷ್ಟೆಲ್ಲ ಗಿಡಗಳನ್ನು ರೀಪಾಟ್ ಮಾಡ್ಕೊಂಡಿದ್ದು. ಇದಕ್ಕೆಲ್ಲ ನಾನು ಯೂಸ್ ಮಾಡಿರೋದು ಸ್ವಲ್ಪ ಹೊಸ ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಸು ಗೊಬ್ಬರ ಅಂದರೆ ಸಗಣಿ, ಹಾಗೆ ಒಂದು ಸ್ವಲ್ಪ ನೀಮ್ ಕಲ್ಲಿ ಅಂತ ಹೇಳ್ತಾರೆ, ಏನಿದು ಬೇವಿನ ಸೊಪ್ಪಿನ ಪುಡಿ ಬರುತ್ತಲ್ಲ ಅದು, ಆಮೇಲೆ ಒಂದು ಹೊಸ ಮಣ್ಣು, ಇದಿಷ್ಟನ್ನ ಒಂದು ಸ್ವಲ್ಪ ಕೋಕೋಪಿಟನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಣ್ಣನ್ನು ಪ್ರಿಪೇರ್ ಮಾಡಿಬಿಟ್ಟು ಎಲ್ಲನೂ ಯಾವ್ಯಾವ ಪಾಟ್ ತೊಗೊಂಡು ಹೋಗೋಕ್ಕಿದೆ ಅದನ್ನೆಲ್ಲನೂ ರೀಪಾಟಿಂಗ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಹಳೆ ಮನೆ ಕಂಡೀಷನನ್ನು ತೋರಿಸ್ತೀನಿ ಬನ್ನಿ. ಎಲ್ಲ ಅವರೊಂದು ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ, ತುಂಬಾ ರಿನೋವೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಓನರೇ ಬರಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಅವ್ರಿಗೆ ಏನೆಲ್ಲ ಚೇಂಜಸ್ ಬೇಕು ಅದನ್ನೆಲ್ಲನೂ ಚೇಂಜಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಈ ನಾನಿದ್ದದ್ದು ಬೆಡ್ರೂಮ್ ಏನಿದೆಯಲ್ಲ ಅದ್ರದ್ದು ಡೋರೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದು ಒಂದು ಸ್ವಲ್ಪ ಗೆದ್ದಲೆಲ್ಲ ತಿನ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಅದನ್ನೆಲ್ಲ ತೆಗೆದು ಇವಾಗ ಬಾತ್ರೂಮಲ್ಲಿ, ಆ್ಯಕ್ಚುಲಿ ಇದು ವಾಶ್ರೂಮ್ ಸಪ್ರೇಟ್ ಇತ್ತು ಹಾಗೆ ಬಾತ್ರೂಮ್ ಸಪ್ರೇಟ್ ಇತ್ತು, ಅದಕ್ಕೆ ಅವರು ಆ ಮಧ್ಯದಲ್ಲಿ ಏನು ವಾಲ್ ಇತ್ತಲ್ಲ ಅದನ್ನು ಒಡೆದ್ಬಿಟ್ಟು ಫುಲ್ ಟೈಲ್ಸ್ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ ನೀಟಾಗಿ ತೆಗೆದುಬಿಟ್ಟು ಕಂಪ್ಲೀಟ್ ಹೊಸದಾಗಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಅಯ್ಯೋ ಎಲ್ಲ ಹೊಡೆದಾಗ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ನಿಜವಾಗ್ಲೂ
ಎಲ್ಲನೂ ಚೆನ್ನಾಗಿ ಮಾಡೋದಕ್ಕೆ ಅವರೆಲ್ಲ ಮಾಡ್ತಾಯಿದ್ದಾರೆ. ನೋಡ್ತೀನಿ ಯಾವಾಗಾದರೂ ನಾನು ಹೋದಾಗ ಏನಾದರೂ ಫುಲ್ ಮನೆಯದು ಎಲ್ಲ ಕಂಪ್ಲೀಟ್ ಆದಾಗ ಏನಾದರೂ ವಿಡಿಯೋ ಮಾಡಿಕೊಂಡ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಗಾರ್ಡನ್ ಕೆಲಸ ಮಾಡಿ ಮಾಡಿ ನೋಡಿ ನನ್ನ ಕೈ ಹೆಂಗಾಗೋಗಿದೆ, ಫುಲ್ ಕೈ ಒಡೆದೋಗಿದೆ ಆಯಿತಾ. ಕಂಪ್ಲೀಟ್ ಏನಿಲ್ಲ ಅಂದರೂ ಒಂದು 4-5 ದಿನದಿಂದ ಗಾರ್ಡನ್ ಕೆಲಸದಲ್ಲೇ ಬ್ಯುಸಿ ಇದ್ದೀನಿ. ಹಾಗಾಗಿ ಕೈಯೆಲ್ಲ ಒಡೆದೋಗಿದೆ. ಅದರಲ್ಲೂ ಈಗ ವಿಂಟರ್ ಆಗಿರೋದ್ರಿಂದ ನನಗೆ ಮೊದಲೇ ಕೈ ಕಾಲು ಎಲ್ಲ ತುಂಬ ಹೊಡೆಯುತ್ತೆ. ಯೂಶ್ವಲಿ ವರ್ಷ ಇಡೀ ಕಾಲು ಹೊಡೆಯುತ್ತೆ, ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಹೀಲ್ಸ್ ನಂದು, ಯಾವಾಗಲೂ ಕಾಲಲ್ಲಿ ಕ್ರ್ಯಾಕ್ ಇರುತ್ತೆ. ಅದ್ರ ಜೊತೆಲಿ ಗಾರ್ಡನ್ನಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ, ಮಣ್ಣಲ್ಲಿ ಕೆಲಸ ಮಾಡಿರೋದಕ್ಕೆ, ಅದಕ್ಕೆಲ್ಲ ನೋಡಿ ಕೈಯೆಲ್ಲ ಫುಲ್ಲು ಏನು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತೀವಲ್ಲ ಆ ಥರ ಆಗಿದೆ ನನ್ನ ಕೈ. ಈಗ ಅರಿಶಿನ ಎಲ್ಲ ಏನು ಸಿಕ್ಕಿತ್ತಲ್ವಾ, ತೊಗೊಂಡು ಬಂದಿದ್ದಲ್ವಾ, ಅದನ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇದೆ, ಸ್ವಲ್ಪ ಇದ್ದಿದ್ರೆ ಅದನ್ನು ಡೈಲಿ ಯೂಸಿಗೆ ಮಾಡ್ಕೋಬೋದಿತ್ತು. ಜಾಸ್ತಿ ಇರೋದ್ರಿಂದ ಒಣಗಿಸ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈಗ ಫಸ್ಟ್ ನಾನು ಈ ಏನು ದಪ್ಪ ದಪ್ಪ ಉಂಡೆ ಇದೆ ಅದನ್ನೆಲ್ಲ ಬಿಡಿಸ್ಕೋಬೇಕು. ಏನಂದರೆ ಆ ಬೇರೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ಏನು ಫ್ರೆಶ್ ಆಗಿ ಬಂದಿರೋ ಅರಿಶಿನ ಇದೆ ಅದನ್ನೆಲ್ಲ ತೆಗಿಬೇಕು. ಹಾಗೆ ಈಗ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅಲ್ಲ, ಬೇರ್ ಸಮೇತ ಅದು ಒಂದು ದಪ್ಪ ಗಡ್ಡೆ ಥರ ಇರುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಏನು ಫ್ರೆಶ್ ಆಗಿರೋ ಅರಿಶಿನ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಸಪ್ರೇಟ್ ಫ್ರೆಶ್ ಆಗಿರೋ ಅರಿಶಿನದ್ರಲ್ಲಿ ಕಲರ್ ಜಾಸ್ತಿ ಇರುತ್ತೆ. ಇನ್ನೊಂದಿರುತ್ತಲ್ಲ ಉಂಡೆ ಥರ ಏನಿರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕು. ಈಗ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ನಾನು ರೂಟ್ಸ್ ಏನು ಇರುತ್ತಲ್ಲ, ಬೇರೆಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ನೀರಲ್ಲಿ ಒಂದು 4-5 ಸಲ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಬೇಕು ಇದನ್ನು, ಯಾಕಂದರೆ ಫುಲ್ ಮಣ್ಣು ಇರುತ್ತಲ್ಲ, ಹಾಗಾಗಿ ಅದೆಲ್ಲ ಮಣ್ಣು ಹೋಗೋವರೆಗೂ ನೀಟಾಗಿ ವಾಶ್ ಮಾಡಬೇಕು. ಈಗ ನಾನು ಏನಿಲ್ಲ ಅಂದರೂ ಒಂದು 4-5 ಸಲ ವಾಶ್ ಮಾಡ್ತಾಯಿದ್ದೀನಿ. ಎಷ್ಟು ವಾಶ್ ಮಾಡಿದ್ರೂ ಅದು ಮಣ್ಣು ಬರ್ತಾನೆ ಇದೆ. ಎಷ್ಟು ಸಲ ವಾಶ್ ಮಾಡಿದ್ರೂ ಹಾಗೇ ಆಗ್ತಾಯಿತ್ತು. ಆಮೇಲೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಫಸ್ಟ್ ನಾನು ಬೇರೆಲ್ಲ ತೆಗೆದಿರೋದಕ್ಕೆ ಈಸಿ ಆಯಿತು. ಆ್ಯಕ್ಚುಲಿ ಫಸ್ಟ್ ನಾನು ಏನು ಮಾಡಿಬಿಟ್ಟೆ ಅಂದರೆ ಬೇರೆ ತೆಗಿಲಿಲ್ಲ, ಹಂಗೆ 1-2 ಸಲ ವಾಶ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಏನು ಅಂದರೆ ಒಂದು ಅರ್ಧ ವಾಶ್ ಮಾಡ್ತಾ ಇದ್ನಲ್ಲ ಆವಾಗ. ಆಮೇಲೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಇನ್ನೂ ಅರ್ಧ ಏನು ಉಳಿದಿತ್ತು ಅದನ್ನು ಎಲ್ಲ ಬೇರೆ ತೆಗೆದುಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಮಾಡಿಕೊಂಡೆ. ಈಗ ಕಂಪ್ಲೀಟ್ ವಾಶ್ ಮಾಡ್ಕೊಂಡಾಯಿತು. ಈಗ ಲಾಸ್ಟಲ್ಲಿ ಒಂದು ಸಲ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ, ಇನ್ನೂ ನೀಟ್ ಆಗತ್ತೆ ಅಂತ ಹೇಳಿಬಿಟ್ಟು ಬಿಸಿನೀರು ಬಿಟ್ಟಿದ್ದೀನಿ. ನಮ್ಮದು ಈಗ ಹೊಸ ಮನೆಯಲ್ಲಿ ಸೋಲಾರ್ ಇರೋದ್ರಿಂದ ಬೆಂಕಿ ಬಿಸಿ ಬರುತ್ತೆ ಮಧ್ಯಾಹ್ನ ಟೈಮಲ್ಲಿ. ಆ್ಯಂಡ್ ಈ ಕೆಲಸನೂ ನಾನು ಮಾಡ್ತಾಯಿದ್ದಿದ್ದು ಮಧ್ಯಾಹ್ನ ಟೈಮಲ್ಲಿ. ಎಷ್ಟು ಹೊಗೆ ಬರ್ತಾಯಿತ್ತು ನೋಡಿದ್ರಲ್ಲ. ಆದರೂ ನಾನು ಅಷ್ಟೊಂದು ಬಿಸಿ ಬಿಟ್ಟು ತೊಳಿಲಿಲ್ಲ, ಒಂದು ಸ್ವಲ್ಪ ತಣ್ಣೀರನ್ನು ಆಮೇಲೆ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ನಾನು ಏನು ಗಡ್ಡೆ ಎಲ್ಲ ಹಾಗೆ ಇಟ್ಟಿದ್ದೆ ಅಲ್ವಾ, ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನೆಲ್ಲ ಸಪ್ರೇಟಾಗಿ ವಾಶ್ ಮಾಡೋಣ ಅಂತೇಳಿ ಸಪ್ರೇಟಾಗಿ ಇಟ್ಟಿದ್ದೆ. ಇದರದ್ದೆಲ್ಲನೂ ರೂಟ್ಸ್ ತೆಗೆದು ಅದು ಮೇಲ್ಗಡೆಗೆ ಒಂದು ಲೇಯರ್ ಥರ ಇರುತ್ತೆ, ಒಂದು ಸ್ವಲ್ಪ ಸ್ಕಿನ್ ಥರ ಇರುತ್ತೆ, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳುವಾಗಲೇ ನನ್ನ ಮಗ ಬಂದ. ಅದಕ್ಕೆ ನೀನೇ ಮಾಡಿಕೊಡಮ್ಮ ಒಂದು ಸ್ವಲ್ಪ, ನಾನು ಬೇರೆ ಕೆಲಸ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಅದನ್ನು ಕೊಟ್ಟೆ. ಅದು ಅವನು ಕ್ಲೀನ್ ಮಾಡ್ತಾ ಇರುವಷ್ಟರಲ್ಲಿ ನಾನೇನು ಅರಿಶಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಫಸ್ಟು ಒಂದು ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದಮೇಲೆ ಅದನ್ನು ಒಣಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟು ವರ್ಷ ಇಟ್ಟರೂ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಬೇಯ್ತಾ ಇದೆ ಅದು ಆಲ್ರೆಡಿ. ಬೇಯುವಾಗ ಎಲ್ಲ ಮೇಲ್ಗಡೆಗೆ ಒಂದು ಸ್ವಲ್ಪ ನೊರೆ ಬರುತ್ತೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಒಂದು ಸ್ವಲ್ಪ ನಾವು ನೋಡಬೇಕಾಗತ್ತೆ. ಒಂದು ಫೋರ್ಕ್ ತೊಗೊಂಡು ಅಥವಾ ಒಂದು ಚಾಕು ಏನಾದರೂ ತೊಗೊಂಡು ಅದನ್ನು ನೋಡಬೇಕು. ಅದು ಚುಚ್ಚಿದ್ರೆ ಫುಲ್ ಕಂಪ್ಲೀಟ್ ಒಳಗಡೆ ಹೋಗಬೇಕು. ಆ ಥರ ಚುಚ್ಚಿ ಒಳಗಡೆ ಹೋಯಿತು ಅಂತ ಅಂದರೆ ಇದು ಕಂಪ್ಲೀಟಾಗಿ ಬೆಂದಿದೆ ಅಂತ. ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಟ್ಟು ಈಗ ಅದನ್ನೆಲ್ಲ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ನೀರಿನಿಂದ ಹೊರಗಡೆ ತೆಗೆದು 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮೇಲ್ಗಡೆ ಹೋಗಿ ಬಿಸಿಲಲ್ಲಿ ಒಣಗಾಕಿದ್ರಾಯಿತು ಅಂತ ಹೇಳಿಬಿಟ್ಟು ಈಗ ಎಲ್ಲನೂ ನೀಟಾಗಿ
ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಪ್ರೇಟ್ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಅರೌಂಡ್ 2:30 ಏನೋ ಆಗಿತ್ತು. ಆವಾಗ ನಾನು ಟೆರೆಸ್ ಮೇಲೆ ಬಂದುಬಿಟ್ಟು ಎಲ್ಲನೂ ನೀಟಾಗಿ ಒಣಗಾಕಿದ್ದೀನಿ. ಅದು ಒಂದು ಸ್ವಲ್ಪ ಏನು ಸೈಜ್ ದೊಡ್ಡದಿತ್ತಲ್ಲ ಅದೆಲ್ಲನೂ ಒಂದು ಸ್ವಲ್ಪ ಸ್ಕ್ವೀಸ್ ಆಗಿ ಒಂದು ಸ್ವಲ್ಪ ನೆರಿಗೆ ಥರ ಆಗಿ ಚಿಕ್ಕದಾಗಿದೆ ಇವಾಗ. ಆ್ಯಂಡ್ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿದ್ದೆ. ನೆನ್ನೆ ವಾಶ್ ಮಾಡಿದ ಬಟ್ಟೆಗಳಿದ್ದು, ನೆನ್ನೆ ಎಲ್ಲ ವಾಶ್ ಮಾಡಿ ಒಣಗಾಕಿರೋದು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಒಣಗಾಕಕ್ಕೆ ಅಂತ ಹೇಳಿ. ಆ್ಯಂಡ್ ಇದು ವಿಡಿಯೋ ಆಲ್ರೆಡಿ ಒಂದು 2-3 ಲೇಟ್ ಇಂದು ಆಯಿತಾ. ರಿಪೋರ್ಟಿಂಗ್ ಎಲ್ಲ ಮಾಡಿಕೊಂಡು ಇದು ಯಾವಾಗ ವಿಡಿಯೋ ತೊಗೊಂಡಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಒಟ್ಟು ಅಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ಏನೆಲ್ಲ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಂಡು ಬಂದಿದ್ವಿ ಅಲ್ಲ ಅದನ್ನೆಲ್ಲ ಟೆರೆಸ್ ಮೇಲೆ ಇಟ್ಟಿದ್ದೀನಿ. ರೋಸ್ ಗಿಡಗಳೆಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಮೇಲ್ಗಡೆಯಿಂದ, ಅಲ್ಲಿಂದ ತೊಗೊಂಬಂದಾಗ ನನ್ನ ಕೈ ನೋಡಿ ಹೇಗಾಗಿದೆ ಅಂತ ಹೇಳಿ ಬಟ್ಟೆ ವಾಶ್ ಮಾಡಿ ಎಲ್ಲ ಕೆಲಸಗಳು ಮಾಡಿ ನನ್ನ ಪರಿಸ್ಥಿತಿ ಅಂತೂ ತುಂಬಾ ಹಾಳಾಗಿಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಅಂತ ಬಂದಾಗ ಮಾಡಲೇಬೇಕಾಗತ್ತೆ. ಏನಂದರೆ ಶಿಫ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಎಲ್ಲನೂ ಸೆಟ್ ಆದಮೇಲೆ ರೆಗ್ಯುಲರ್ ಡೈಲಿ ರುಟೀನ್ ಏನಿರುತ್ತೋ ಅದಕ್ಕೇ ಅಡ್ಜಸ್ಟ್ ಆಗಿಬಿಡ್ತೀನಿ. ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಓಕೆ ಗೈಸ್, ನೋಡಿದ್ರಲ್ಲ ಈ ಮಂತ್ ಏನೇನೆಲ್ಲ ಆಗಿದೆ ಅಂತ. ಕಂಟಿನ್ಯೂಸ್ ಆಗಿ ಕ್ಲಿಪ್ಪಿಂಗ್ಸನ್ನು ಅಥವಾ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಅಲ್ಲಲ್ಲೇ ಸಣ್ಣ ಪುಟ್ಟ ಏನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಅದನ್ನೇ ಶೇರ್ ಮಾಡಿಬಿಟ್ಟು ನಿಮಗೆ ಒಂದು ಅಪ್ಡೇಟನ್ನು ಕೊಡ್ತಾಯಿದ್ದೀನಿ. ಐ ಹೋಪ್ ಈಗ ನೆಕ್ಸ್ಟ್ ರೆಗ್ಯುಲರ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಕೊನೆವರೆಗೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್, ಟೇಕ್ ಕೇರ್.